ಓಂ ಶ್ರೀ ವಾಸ್ತುದೇವಾಯ ನಮಃ. ಓಂ ಶ್ರೀಮಾತ್ರೇ ನಮಃ. ಎಲ್ಲ ವೀಕ್ಷಕ ಬಂಧುಗಳಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು. ಕಳೆದ ಬಾರಿ ವಿಡಿಯೋದಲ್ಲಿ ತಮಗೆ ಯಾವ ಆಯ ಎಲ್ಲಿ ಬರಬೇಕು, ಧ್ವಜಾಯ ಎಲ್ಲಿ ಬರಬೇಕು, ಸಿಂಹಾಯ ಎಲ್ಲಿ ಬರಬೇಕು, ವೃಷಭಾಯ ಎಲ್ಲಿ ಬರಬೇಕು, ಗಜಾಯ ಎಲ್ಲಿ ಬರಬೇಕು ಅನ್ನುವಂಥದ್ದನ್ನು ಆ ವಿಡಿಯೋದಲ್ಲಿ ಚಿಂತನೆ ಮಾಡಿದ್ವಿ. ಈ ವಿಡಿಯೋದಲ್ಲಿ ಆಯಾವನ್ನು ಹೇಗೆ ರಚನೆ ಮಾಡೋವಂಥದ್ದು, ಆಯಾದ ರಚನೆ ಲೆಕ್ಕಾಚಾರಗಳನ್ನು ಹೇಗೆ ಮಾಡೋವಂಥದ್ದು ಅನ್ನೋವಂಥದ್ದನ್ನು ಈ ವಿಡಿಯೋದಲ್ಲಿ ಕೆಲವು ಅಂಶಗಳಿದ್ದಾವೆ. ಆ ಅಂಶಗಳನ್ನು ತಿಳಿಸ್ಕೊಡೋ ಪ್ರಯತ್ನ ಪಡ್ತೀನಿ. ದನ ಮೊದಲನೇದಾಗಿ, ಆ ಮನೆಗೆ ಹೋದರೆ ಸಂಪಾದನೆ ಹೇಗೆ ಮಾಡ್ತಾರೆ, ಕಡಿಮೆ ಸಂಪಾದನೆ ಮಾಡ್ತಾರಾ, ಜಾಸ್ತಿ ಸಂಪಾದನೆ ಮಾಡ್ತಾರಾ, ಋಣ ಕಡಿಮೆ ಖರ್ಚು ಮಾಡ್ತಾರಾ, ಜಾಸ್ತಿ ಖರ್ಚು ಮಾಡ್ತಾರಾ, ಆಯ ಅಂದರೆ ಯಾವ ಆಯ ಬಂದರೆ ಎಲ್ಲಿಡಬೇಕು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ, ವಯಸ್ಸು ಆ ಮನೆಗೆ ಎಷ್ಟು ವಯಸ್ಸು ಅನ್ನುವಂಥದ್ದು ಇರುತ್ತೆ, ವಾರ ಯಾವ ವಾರ ಬರುತ್ತೆ ಆ ಮನೆದು, ತಿಥಿ ಯಾವ ತಿಥಿ ಬರುತ್ತೆ. ತಿಥಿ ಅಂತಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆ, ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ 15 ತಿಥಿಗಳು ಬರುತ್ತೆ. ಅಂದರೆ ಒಟ್ಟು 30 ತಿಥಿಗಳು ಬರುತ್ತೆ. ಆ 30 ತಿಥಿಗಳಲ್ಲಿ ಯಾವ ತಿಥಿ ಬರುತ್ತೆ, ನಕ್ಷತ್ರದಲ್ಲಿ 27 ನಕ್ಷತ್ರಗಳಿದ್ದಾವೆ. ಮನೆಯ ಓನರಿಗಿರುವಂಥ ನಕ್ಷತ್ರಕ್ಕೆ ಈ ಮನೆಗೆ ಬಂದಿರುವಂಥ ನಕ್ಷತ್ರಕ್ಕೂ ಎರಡಕ್ಕೂ ಸಾಮ್ಯತೆ ಇರಬೇಕು. ಅಂದರೆ ಸಂಪತ್ತಾರೆ, ಸಾಧನ ತಾರೆ, ಮಿತ್ರ ತಾರೆ, ಪರಮ ಮಿತ್ರ ತಾರೆ ಈ ಥರ ಬರಬೇಕು. ನೈದನಾದಿ ಇತ್ಯಾದಿ ಬರಬಾರದು. ಅಂದರೆ ಆ ನಕ್ಷತ್ರಕ್ಕೆ ಪೂರ್ವಕವಾಗಿರಬೇಕು. ದಿಕ್ಪತಿ ಅಂಶ ಮತ್ತು ಯೋಗಗಳನ್ನು ಯಾವ ರೀತಿ ಲೆಕ್ಕಾಚಾರ ಮಾಡುವಂಥದ್ದು, ಆಯಾದ ಲೆಕ್ಕಾಚಾರಗಳನ್ನು ಹೇಗೆ ಮಾಡುವಂಥದ್ದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ದನ ಅಂತಂದರೆ ಆ ಮನೆಗೆ ಹೋದರೆ ಒಂದು ಸಂಪಾದನೆ ಅಂತ ಆಗಬೇಕು. ಇಲ್ಲ ಅಂದರೆ ಬದುಕೋದು ಹೇಗೆ? ಜೀವನೋಪಾಯಕ್ಕೋಸ್ಕರ ನಾವು ಸಂಪಾದನೆಯನ್ನು ಮಾಡಬೇಕಾಗುತ್ತೆ. ಆ ಮನೆಗೆ ಹೋಗಿದ ತಕ್ಷಣ ಸಂಪಾದನೆ ಆಗಿಲ್ಲ ಅಂತಂದರೆ ಆ ಮನೆದೇನೋ ದೋಷ ಇದೆ ಅಂತ ಅರ್ಥ. ಅದನ್ನು ಹೇಗೆ ಲೆಕ್ಕಾಚಾರ ಮಾಡೋದು ಅಂತಂದರೆ ಕ್ಷೇತ್ರಫಲ ಅನ್ನುವಂಥದ್ದು ಒಂದು ಬರುತ್ತೆ. ಈಗ 33 ಅಡಿಗೆ 27 ಅಡಿಗೆ ಒಂದು ಅಳತೆ ತಗೊಂತು ಅಂತಂದರೆ ಆ ಅಳತೆಯನ್ನು 8ರಿಂದ ಗುಣಿಸ್ಬೇಕು, ಒಂದು ಕ್ಷೇತ್ರಫಲ ಬರುತ್ತೆ. ಅದನ್ನು 12ರಿಂದ ಭಾಗಿಸಬೇಕು. ಶೇಷ ಏನು ಬರುತ್ತೋ ಅದು ಆ ಮನೆಯ ಸಂಪಾದನೆ ಆಗುತ್ತೆ. ಋಣ ಅಂತಂದರೆ ಈಗ ಒಂದು 10 ರೂಪಾಯಿ ಸಂಪಾದನೆ ಮಾಡಿದ್ವಿ, ಈಗ 10 ರೂಪಾಯಿ ಶೇಷ ಬಂತು, ಆ ಮನೆಯಲ್ಲಿ ಸಂಪಾದನೆ ಬಂತು. ಅದನ್ನು ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ, 1 ರೂಪಾಯಿ ಖರ್ಚು ಮಾಡ್ತಾಯಿದ್ದೀವ, 2 ರೂಪಾಯಿ ಖರ್ಚು ಮಾಡ್ತಾಯಿದ್ದೀವ, ಅಥವಾ ಕೆಲವು ಮನೆಗಳಿಗೆ ಹೋಯ್ತು ಅಂತಂದರೆ ಸಂಪಾದನೆ ಮಾಡುತ್ತಾ ಇರೋದೇ ಸಾಕಾಗಲ್ಲ, ಸಂಪಾದನೆ ಜೊತೆಗೆ ಇನ್ನೊಂದಷ್ಟು ಸಾಲ ಮಾಡಿ ಆ ಮನೆಗೆ ಖರ್ಚು ಮಾಡೋವಂಥ ಪರಿಸ್ಥಿತಿ ಬರುತ್ತೆ. ಆ ರೀತಿ ಆಗಬಾರ್ದು. ಹಾಗಾಗಿ ಈ ನಮ್ಮ ಋಷಿ ಮುನಿಗಳು ಆಗಲೇ ಸಾವಿರಾರು ವರ್ಷಗಳ ಹಿಂದೆಯೇ ಈ ಒಂದು ಗ್ರಂಥಗಳಲ್ಲಿ ಇದನ್ನೆಲ್ಲ ಅಡಕವಾಗಿ ಇಟ್ಟಿದ್ದಾರೆ. ಯಾವುದು ಮಾನಸ ಸಾರ, ಮನುಷ್ಯಾಲಯ ಚಂದ್ರಿಕಾ, ವಿಶ್ವಕರ್ಮ ಪ್ರಕಾಶ, ರಾಜವಲ್ಲಭ, ಈ ರೀತಿ ಅನೇಕ ಗ್ರಂಥಗಳಿದ್ದಾವೆ. ಅನೇಕ ಗ್ರಂಥಗಳಲ್ಲಿ ಈ ರೀತಿ ರಚನೆ ಮಾಡಿದ್ದಾರೆ. ಸಂಪಾದನೆ ಎಷ್ಟಾಗುತ್ತೆ, ಖರ್ಚು ಎಷ್ಟಾಗುತ್ತೆ ಅನ್ನುವಂಥದ್ದೆಲ್ಲ ಅದರಲ್ಲಿ ತಿಳಿಸಿದ್ದಾರೆ ನಮಗೆ. ಈಗ 10 ರೂಪಾಯಿ ಸಂಪಾದನೆ ಆಗಿ 2 ರೂಪಾಯಿ ಖರ್ಚು ಮಾಡ್ತು ಅಂತಂದರೆ 8 ರೂಪಾಯಿ ಉಳಿಯುತ್ತಲ್ವ, ಆ ಮನೆ ಸೌಭಾಗ್ಯ ಅಂತ ತಿಳ್ಕೊಬೇಕು. ಹಾಗಾಗಿ ಖರ್ಚು ಎಷ್ಟು ಬರುತ್ತೆ, ಸಂಪಾದನೆ ಎಷ್ಟು ಮಾಡ್ತೀವಿ ಅನ್ನೋವಂಥದ್ದು ವಿಷಯ ತಿಳಿತು. ಆಯ 33 ಇಂಟು 27 ಅಡಿಗೆ ಯಾವ ಆಯ ಬರುತ್ತೋ ಆ ಆಯವನ್ನು ನಾವು ಧ್ವಜಾಯನ, ಸಿಂಹಾಯನ ಮತ್ತು ವೃಷಭಾಯನ, ಗಜಾಯನ ಈ 4 ಆಯಗಳನ್ನು ಮಾತ್ರ ನಾವು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಉಳಿಕೆದನ್ನು ಇಗ್ನೋರ್ ಮಾಡಬೇಕಾಗುತ್ತೆ. ನಂತರ ಆ ಮನೆಗೆ ಒಂದು ವಯಸ್ಸು ಅಂತ ಇರುತ್ತೆ. ಆ ಒಂದು ಕ್ಷೇತ್ರಫಲ ಏನಿರುತ್ತೆ, ಆ ಕ್ಷೇತ್ರಫಲ ಇಂಟು 9 ಮಾಡಿದಾಗ ಇಷ್ಟು ಅಡಿ ಅಂತ ಬರುತ್ತೆ. ಆ ಅಡಿಗಳನ್ನು 120ರಿಂದ ಭಾಗಿಸಿದಾಗ ಏನು ಶೇಷ ಬರುತ್ತೋ ಆ ಶೇಷವನ್ನು ಆ ಮನೆಯ ಆಯಸ್ಸು ಅಂತ ನಿರ್ಣಯ ಮಾಡ್ತೀವಿ ನಾವು.
ಆ ಮನೆನ ಆಯಸ್ಸು ಹೇಗೆ ಒಂದು 80 ವರ್ಷ ಇತ್ತು ಅಂದರೆ 80 ವರ್ಷ ಆದಮೇಲೆ ಅದನ್ನೊಂದು ರಿನೋವೇಷನ್ ಅಂತ ಮಾಡ್ಕೊಬೇಕಾಗುತ್ತೆ. ಇನ್ನೂ ಸಮೃದ್ಧಿಯಾಗಿ ಬೆಳಗೋದಕ್ಕೆ ಸಾಧ್ಯತೆ ಇರುತ್ತೆ. ಆ ಮನೆಗೆ ಉತ್ತಮ ಫಲವನ್ನು ಕೊಡುತ್ತಾ ಕೆಟ್ಟ ಫಲವನ್ನು ಕೊಡುತ್ತಾ ಅನ್ನೋವಂಥದ್ದು ತಿಳ್ಕೊಳಕ್ಕೆ ಹೋಗುವಂಥದ್ದೇ ಈ ಆಯಾದಿ ರಚನೆಯ ಲೆಕ್ಕಾಚಾರಗಳು. ಈಗ ಒಂದೊಂದನ್ನು ಅದನ್ನು ಒಳಹೊಕ್ಕು ಆ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ತಮ್ಮಲ್ಲಿ ಕಳಕಳಿಯ ಮನವಿ ಏನು ಅಂತಂದರೆ, ಯಾರಿಗೆ ಸರಿಯಾಗಿ ವಾಸ್ತು ಬಗ್ಗೆ ಗೊತ್ತಿದೆಯೋ ಅವರನ್ನು ಕರೆದು ವಾಸ್ತು ಬಗ್ಗೆ ಕೇಳ್ಕೊಳ್ಳಿ. ಶಾಸ್ತ್ರಗಳನ್ನು ಓದಿರಬೇಕು. ಸುಮ್ಮನೆ ಏನೋ ಒಂದು ಅನುಭವದಿಂದ ಹೇಳ್ತೀನಿ ಹಾಗೆ ಹೇಗೆ ಅಲ್ಲ ಅಂತ ಹೇಳ್ತಾರೆ. ಅನುಭವದಿಂದ ನನಗಿದೆಲ್ಲ ಬಂದುಬಿಡ್ತು ಅಂತೇಳ್ಬಿಟ್ಟು ಹಾಗೆ ಬರೋದಿಲ್ಲ. ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರಬೇಕು, ಶಾಸ್ತ್ರದ ಪ್ರಕಾರ ತಿಳ್ಕೊಂಡಿರಬೇಕು. ಆ ರೀತಿ ಆದಾಗ ನಿಮಗೆ ಅದು ಉತ್ತಮ ಫಲಗಳನ್ನು ಕೊಡುತ್ತೆ. ಕ್ಷೇತ್ರ ಫಲ ಅಂದರೆ ಹೇಗೆ ನಿರ್ಣಯ ಮಾಡೋದು ಅಂತಂದರೆ, 35 ಅಡಿ ಇಂಟು 27 ಅಡಿಗೆ ನಾವು ಒಂದು ಸೈಟಲ್ಲಿ ಮೆಜರ್ಮೆಂಟಲ್ಲಿ ನಾವು ಆಯಾ ನಿರ್ಮಾಣ ಮಾಡ್ಕೊತೀವಿ. ಅದು 35 ಅಡಿಗೆ 27 ಅಡಿ. ಅದು ಕೂಡಿದಾಗ ಎಷ್ಟು ಬರುತ್ತೆ ಅಂತಂದರೆ 945 ಅಡಿ ಬರುತ್ತೆ. ಟೋಟಲ್ 945 ಸ್ಕ್ವೇರ್ ಫೀಟ್ ಬರುತ್ತೆ. ಅದನ್ನು ಡಿವೈಡೆಡ್ ಬೈ 9 ಮಾಡಿದಾಗ ಅದು 105 ಗಜಗಳು ಬರುತ್ತೆ. 105 ಗಜಗಳು ಬರುತ್ತೆ. ಒಂದು ಗಜಕ್ಕೆ 3 ಅಡಿ. 1/1 ಗಜ ಅಂತಂದರೆ 9 ಸ್ಕ್ವೇರ್ ಫೀಟ್ ಆಗುತ್ತೆ. 105 ಗಜಗಳು ಒಂದು ಕ್ಷೇತ್ರಫಲ ಆಯಿತು. ಈ ಧನವನ್ನು ಹೇಗೆ ಸಂಪಾದನೆ ಹೇಗಾಗುತ್ತೆ ಆ ಮನೆಯಲ್ಲಿ ಅಂತಂದರೆ, ಕ್ಷೇತ್ರಫಲ 105 ಇದನ್ನು ಲೆಕ್ಕ ಮಾಡಿದ್ದಕ್ಕೆ ಬಂತು. 105 ಇಂಟು 8 ಮಾಡಿದಾಗ 840 ಅಡಿ ಬರುತ್ತೆ. 840 ಅಡಿನ 12ರಿಂದ ಡಿವೈಡ್ ಮಾಡಬೇಕು. ಈಗ ನೋಡಿ, 12 84 0 ಉಳಿತು ಅಂದರೆ 0 ಬಂತು ಅಂದರೆ ನಾವು ಇದನ್ನೇ ಲೆಕ್ಕಕ್ಕೆ ತೊಗೊಬೇಕಾಗುತ್ತೆ. 12 ಶೇಷ 12 ರೂಪಾಯಿ ಗಳಿಸಿದ್ದು. ಆ ಮನೆಗೆ ಹೋದರೆ 100ಕ್ಕೆ 100 ರೂಪಾಯಿ ದುಡಿತೀವಿ ಅಂಥ ಒಂದು ಫಲವನ್ನು ಈ ಒಂದು ಮೆಜರ್ಮೆಂಟ್ ನಮಗೆ ಕೊಡುತ್ತೆ. ಆನಂತರ ಋಣ ನೋಡಿ, ಕ್ಷೇತ್ರಫಲ 105 ಇಂಟು 3 ಮಾಡಿದಾಗ 315 ಅಡಿ ಆಯಿತು. 315 ಅಡಿನ 8ರಿಂದ ಭಾಗಿಸ್ಬೇಕು. 8 3 24, 8 3 24, 11ರಲ್ಲಿ 4 ಹೋಯ್ತು ಅಂದರೆ 7, 5ನ್ನು ಇಲ್ಲಿ ಕೆಳಗಡೆ ತೊಗೊಂಡಿದ್ದೀನಿ. 8 9 72, 5ರಲ್ಲಿ 2 ಹೋದರೆ 3, 0 ಶೇಷ 3 ಉಳೀತು. ಋಣ 3 ಬಂತು. ತುಂಬ ಅದ್ಭುತವಾದಂಥ ಒಂದು ಅಳತೆ ಇದು. ಈ ಮನೆಗೆ ಹೋದಾಗ ಅವರು 12 ರೂಪಾಯಿ ದುಡಿತಾರೆ, 3 ರೂಪಾಯಿ ಖರ್ಚು ಮಾಡ್ತಾರೆ. 3 ರೂಪಾಯಿ ಖರ್ಚು ಮಾಡಿದ್ರೆ 9 ರೂಪಾಯಿ ಉಳೀತು. ಆವಾಗಲೇ ಅವರು ಶ್ರೀಮಂತರಾಗುವಂಥದ್ದು, ಧನ ಧಾನ್ಯ ವೃದ್ಧಿ ಆಗುವಂಥದ್ದು ಆವಾಗಲೇ. ಇಂಥ ಒಂದು ಲೆಕ್ಕಾಚಾರ ಗೊತ್ತಿರಬೇಕು. ಅಂಥ ಒಂದು ವಾಸ್ತುಕಾರನ್ನ ಕರ್ಕೊಂಬಂದು ಆಯಾದಿ ವಿಷಯಗಳನ್ನು ನಿರ್ಣಯ ಮಾಡ್ಕೊಳ್ಳಿ. ನಂತರ ಮನೆ ಕಟ್ಟಿ. ಮನೆ ಕಟ್ಟಿದ ಮೇಲೆ ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ಲಕ್ಷಾಂತರ ಮನೆಗಳಿದ್ದಾವೆ, ಆ ಮನೆಗಳಿಗೆ ಆಯನೇ ಮಾಡಿರಲ್ಲ. ಹಾಗಾಗಿ ಅಲ್ಲಿ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ, ಒಳ್ಳೆಯದನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಈ ಪ್ರಕಾರ ಕಟ್ಕೊಂಡ್ರೆ ಹಿಂದೆ ತೊಟ್ಟಿ ಮನೆಗಳು ಅಂತ ಏನು ಕರಿತಾ ಇದ್ವಿ ನಾವು, ಅದ್ಭುತವಾದಂಥ ಒಂದು ಫಲವನ್ನು ಕೊಡ್ತಾಯಿತ್ತು. 30-40 ವರ್ಷದ ಹಿಂದೆ ಅಂಥ ಒಂದು ಫಲಗಳನ್ನು ನಿಮಗೆ ತಂದು ಕೊಡುತ್ತೆ. ಆಯವನ್ನು ಹೇಗೆ ಲೆಕ್ಕ ಮಾಡೋವಂಥದ್ದು ಈಗ ನೋಡೋಣ. ಯಾಕಂದರೆ ಶಾಸ್ತ್ರಬದ್ಧವಾಗಿ ಪ್ರತಿಯೊಂದನ್ನು ಮಾಡಿದಾಗ ಅದರ ಫಲಗಳನ್ನು ಕೊಡುತ್ತೆ. ಶಾಸ್ತ್ರಬದ್ಧವಾಗಿ ಮಾಡಿಲ್ಲ ಅಂತಂದರೆ ಫಲ ಸಿಗೋದಿಲ್ಲ. ಹಾಗಾಗಿ ನೋಡಿ, 35 ಅಡಿಗೆ 27 ಅಡಿ 945 ಅಡಿ ಆಯಿತು. ಡಿವೈಡೆಡ್ ಬೈ 9 ಮಾಡಿದಾಗ ಅದು 105 ಗಜಗಳಾಯಿತು. ಅದು ಕ್ಷೇತ್ರಫಲ. ಕ್ಷೇತ್ರಫಲ ಇಂಟು 9 ಮಾಡಿದಾಗ
ಕ್ಷೇತ್ರಫಲ ಇಂಟು 9 ಮಾಡಿದಾಗ 945 ಅಡಿ ಆಯಿತು. 945 ಅಡಿನ 8ರಿಂದ ಭಾಗಿಸ್ಬೇಕು. 8 11 88 ಆಯಿತು. 14ರಲ್ಲಿ 8 ಹೋದರೆ 6, 5 ಕೆಳಗಡೆ ತೊಗೊಂಡೆ, 65 ಆಯಿತು. 8 8 64, 5ರಲ್ಲಿ 4 ಹೋದರೆ 1 ಉಳೀತು. ಈಗ 1 ಅಂತಂದರೆ ಏನು ಅಂತಂದರೆ ನೋಡಿ, ಇಲ್ಲಿ ಧ್ವಜಾಯ, 2 ಧೂಮ್ರಾಯ, 3 ಸಿಂಹಾಯ, 4 ಶ್ವಾನಾಯ, 5 ವೃಷಭಾಯ, 6 ಕರಾಯ, 7 ಗಜಾಯ, 8 ಕಾಕಾಯ. 8ರಿಂದ ಭಾಗಿಸಿದಾಗ ಧ್ವಜಾಯ ಬಂತು. ಧ್ವಜಾಯ ಬಂತು ಅಂದರೆ ಏನು ಫಲ ಅದಕ್ಕೆ ಅಂತಂದರೆ ಧನ ಪ್ರಾಪ್ತಿ. ಇದನ್ನು ನೋಡಿ, ಇಲ್ಲಿ ಸೆಂಟ್ರಿಗಿಟ್ಟರೆ ಅದರ ಫಲವನ್ನು ಕೊಡುತ್ತೆ. ಏನಾದರೂ ನಾರ್ತ್ ಈಸ್ಟ್ಗೆ ಇಡ್ರಿ, ಅದು ಉಚ್ಚ ಸ್ಥಾನ, ಈ ಕಡೆ ಇಡ್ರಿ ಅಂತ ಹೇಳ್ತಾರೆ. ಆ ಕಡೆನಾದರೂ ಇಟ್ಟರೆ ಅದು ಕಾಕಾಯ ಆಗುತ್ತೆ. ಕಾಕಾಯ ಅಂತಂದರೆ ಏನಾಗುತ್ತೆ? ದೇಹ ಪೀಡೆ, ಮರಣ, ಇಂಥರ ಉಂಟು ಮಾಡುತ್ತೆ. ಹಾಗಾಗಿ ಈ ಒಂದು ಶಾಸ್ತ್ರವನ್ನು ಯಾರು ಚೆನ್ನಾಗಿ ತಿಳಿದಿರ್ತಾರೋ ಅವರ ಬರಲಿಯಲ್ಲಿ ನೀವು ಈ ಒಂದು ವಿಚಾರಗಳನ್ನು ಚಿಂತನೆ ಮಾಡಿ ಕ್ಷೇತ್ರಫಲವನ್ನು ನಿರ್ಣಯ ಮಾಡಿ ಮನೆಯನ್ನು ಕಟ್ಕೊಬೇಕಾಗುತ್ತೆ. ಆ ಮನೆಯನ್ನು ಕಟ್ಕೊಂಡ್ಮೇಲೆ ಇಂಥ ಒಂದು ಅಭಿವೃದ್ಧಿಯನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ. ಎಷ್ಟೋ ಲಕ್ಷಾಂತರ ಮನೆಗಳು ಇದ್ದಾವೆ. ನಾನು 25-30 ವರ್ಷದಿಂದ ನೋಡ್ತಾನೇ ಇದ್ದೀನಿ. ಎಷ್ಟೋ ಮನೆಗಳಿಗೆ ಆಯವನ್ನು ನೋಡೇ ಇಲ್ಲ, ಹಾಗೆ ಕಟ್ಬಿಡ್ತಾರೆ. ಕೆಲವೊಮ್ಮೆ ಕೆಟ್ಟದ್ದು, ಕೆಲವೊಮ್ಮೆ ಒಳ್ಳೆಯದು, ಈ ಥರ ಆಗ್ತಾ ಇರುತ್ತೆ. ಆದರೆ ಒಂದು ಪರಿಪೂರ್ಣವಾದಂಥ ಜೀವನ ಒಂದು 30-40 ವರ್ಷದ ಹಿಂದೆ ತೊಟ್ಟಿ ಮನೆಗಳಲ್ಲಿ, ಹಳ್ಳಿಗಳಲ್ಲಿ ದೊಡ್ಡದಾಗಿ ಹೇಗೆ ಜೀವನ ಮಾಡ್ತಾಯಿದ್ರು ಅವರೆಲ್ಲ, ತುಂಬ ಕುಟುಂಬ, ಅವರೆಲ್ಲ ಒಟ್ಟೊಟ್ಟಿಗೆ ಜೀವನ ಮಾಡಿದಾಗ ಎಷ್ಟು ಅದ್ಭುತವಾಗಿತ್ತು. ಒಂದು ಹಬ್ಬ, ಒಂದು ಹರಿದಿನ, ಯಾವುದೋ ಒಂದು ದೈವ ಕಾರ್ಯ ಮಾಡಿದಾಗೆಲ್ಲ ಕುಟುಂಬದವರೆಲ್ಲ ಸೇರ್ತಾಯಿದ್ರು. ಅಂಥ ಒಂದು ವಿಶೇಷತೆ, ಅದೊಂದು ಸಂತೋಷದ ಸಂಭ್ರಮ ಅಂಥ ಒಂದು ಮನೆಗಳಲ್ಲಿ ಸಿಗುತ್ತೆ ವಿನಃ ಈ ರೀತಿ ಇಷ್ಟ ಬಂದಾಗೆಲ್ಲ ಕಟ್ಸ್ಕೊಂಬಿಟ್ರೆ ಆ ಮನೆಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಇರೋದಿಲ್ಲ. ಯಾಕೆಂದರೆ ಇದು ಉಚ್ಚಸ್ಥಾನ ಇಲ್ಲಿ ಕಾಕಾಯದಲ್ಲಿ ಬಂದುಬಿಡುತ್ತೆ. ಈ ಉಚ್ಚಸ್ಥಾನ ಅಂತ ಹೇಳ್ತಾರೆ, ಕಾಕಾಯದಲ್ಲಿ ಬಂದುಬಿಡುತ್ತೆ, ಇಲ್ಲಾಂದರೆ ಧೂಮ್ರಾಯದಲ್ಲಿ ಬರುತ್ತೆ. ಇಲ್ಲಿ ಪಶ್ಚಿಮ ದಿಕ್ಕಿಗೆ ಕರಾಯ ಬಂದುಬಿಡುತ್ತೆ. ಹಾಗಾಗಿ ಸೆಂಟ್ರಲ್ ಮಾಡೋ ಅಂಥ ಪದ್ಧತಿ ಹಳೆಯ ಪದ್ಧತಿನೇ ತೆಗೆದುಕೊಂಬರ್ಬೇಕು ನಾವು. ಈ ಒಂದು ಶಾಸ್ತ್ರಗಳಲ್ಲಿರೋ ಅಂಥದ್ದನ್ನೇ ನಾವು ಪರಿಪಾಲನೆ ಮಾಡಬೇಕು. ಆ ರೀತಿ ಮಾಡಿದಾಗಲೇ ನಮಗೆ ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ಕೊಡೋವಂಥದ್ದು. ಧೂಮ್ರಾಯ ಮಾಡಿದಾಗ ದುಃಖ ಆಗುತ್ತೆ, ದುಃಖವನ್ನು ಉಂಟು ಮಾಡುತ್ತೆ. ಸಿಂಹಾಯ ಜಯ ಮತ್ತು ಭೋಗ್ಯ ಭಾಗ್ಯಗಳನ್ನು ಕೊಡುತ್ತೆ. ಶ್ವಾನಾಯ ಭಯ, ಕಲಾ, ನಷ್ಟಗಳನ್ನು ಉಂಟು ಮಾಡುತ್ತೆ. ವೃಷಭಾಯ ಧನಧಾನ್ಯ ಅಭಿವೃದ್ಧಿಯನ್ನು ಮಾಡುತ್ತೆ. ಕರಾಯ ರಾಜ್ಯಭಯ, ಸ್ತ್ರೀ ಮೃತ್ಯು ಬರುತ್ತೆ. ಗಜಾಯ ಸೌಖ್ಯ ಲಾಭ, ಸಂಪತ್ತನ್ನು ತಂದುಕೊಡುತ್ತೆ. ಗಜಾಯ ಇಲ್ಲಿ ಸೆಂಟ್ರಲ್ ಮಾಡಿದಾಗ. ಕಾಕಾಯ ದೇಹ ಪೀಡೆ ಮತ್ತು ಮರಣವನ್ನು ಉಂಟು ಮಾಡುತ್ತೆ. ಕಾಕಾಯದಲ್ಲೇ ಬಹಳಷ್ಟು ಜನಗಳು ಕಾಕಾಯದಲ್ಲೇ ಎಂಟ್ರೆನ್ಸ್ ಕೊಡ್ತಾ ಇದ್ದಾರೆ. ಅದು ಬಹಳ ತಪ್ಪು. ಅದನ್ನು ನಾವು ಸರಿಪಡಿಸ್ಕೊಬೇಕು. ಯಾಕೆಂದರೆ ಮುಂದಿನ ಒಂದು ನಮ್ಮ ಒಂದು ಜೀವನ ಅಭಿವೃದ್ಧಿಯ ಕಡೆಗೆ ಹೋಗಬೇಕು ಅಂತಂದರೆ ಸೆಂಟ್ರಲ್ಲೇ ಮನೆ ಬಾಗಿಲನ್ನು ಇಡಬೇಕಾಗುತ್ತೆ. ಅದಕ್ಕೆ ಮುಂದೆ ಹೋಗ್ತಾ ನಿಮಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಷಯಗಳಿದ್ದರೆ ಹಂಚ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ ನಾನು. ಈಗ ಆ ಮನೆಗೆ ಒಂದು ವಯಸ್ಸು ಎಷ್ಟಿರುತ್ತೆ, ಆ ಮನೆ ಕಟ್ಟಿದ ಮೇಲೆ ಒಂದು ವಯಸ್ಸು ಅಂತ ಇರುತ್ತೆ. ಆ ವಯಸ್ಸು ಎಷ್ಟಿರುತ್ತೆ ಅನ್ನುವಂಥದ್ದನ್ನು ಈಗ ಕ್ಯಾಲ್ಕುಲೇಟ್ ಮಾಡೋಣ. ಕ್ಷೇತ್ರಫಲ ನೋಡಿ, ಇದನ್ನು ಗುಣಿಸಿದಾಗ ಕ್ಷೇತ್ರಫಲ 105 ಬಂತು. 105 ಇಂಟು 9 ಮಾಡಿದಾಗ 945 ಅಡಿ ಬಂತು. ನೋಡಿ, 127 840, 5 0 1, 105 ವರ್ಷ ಬದುಕಿರುತ್ತೆ. 105 ವರ್ಷ ಬೇರೆನೂ ಬರಬೇಕು, ಸಂಪಾದನೆ ಆಗಬೇಕು, ಖರ್ಚು ಕಡಿಮೆ ಆಗಬೇಕು. ಆ ರೀತಿ ಆದಾಗ 105 ವರ್ಷಕ್ಕೆ ಚೆನ್ನಾಗಿ ಬದುಕಿರುತ್ತೆ. 105 ವರ್ಷ ಆ ಮನೆಗೆ ಆಯುಷ್ಯಿರುತ್ತೆ. ಆಮೇಲೆ ಆಯ ಅನ್ನುವಂಥದ್ದು ಬಹಳ ಜನಕ್ಕೆ ಕನ್ಫ್ಯೂಸ್ ಇದೆ ನೋಡಿ.
ಇದು ಗೋಡೆ ಅಂತ ತಿಳ್ಕೊಳ್ಳೋಣ. ಇದು ಗೋಡೆ. ತುಂಬ ಜನ ಇಲ್ಲಿಂದ ಇಲ್ಲಿಗೆ ತೊಗೊಳ್ತಾರೆ, ಇದನ್ನು ಆಯಾ ಅಂತ ಕರೀತಾರೆ. ಅದು ತಪ್ಪು. ಇದನ್ನೇ ಯಾಕಂದರೆ ಹೊರಗಿನಿಂದ ಹೊರಗಿನ ಗೋಡೆಗೆ ತಗೊಂಡ್ರೆ ಅದು ದೇವಸ್ಥಾನಕ್ಕೆ ಆಗುತ್ತೆ. ತುಂಬ ಜನ ಮಧ್ಯದ ಗೋಡೆಯಿಂದ ಮಧ್ಯದ ಗೋಡೆಗೆ ತೊಗೊತಾರೆ, ಅದು ಸಹ ತಪ್ಪು. ಆ ಒಂದು ಕ್ರಮ ಇಲ್ಲ. ಮನೆ ಕಟ್ಟಬೇಕು ಅಂತಂತಂದರೆ ಒಳಗಿನ ಗೋಡೆಯಿಂದ ಒಳಗಿನ ಗೋಡೆಗೆ ತೆಗೆದುಕೊಬೇಕು, ಆವಾಗ ಅದು ಆಯಾ ಅಂತ ನಿರ್ಣಯ ಆಗುತ್ತೆ. ಈ ಗೋಡೆಯಿಂದ ಈ ಗೋಡೆಗೆ ಎಷ್ಟು ಬರುತ್ತೆ, ಈ ಗೋಡೆಯಿಂದ ಈ ಗೋಡೆಗೆ ಒಳಗಿನ ಗೋಡೆಗೆ ಲೆಕ್ಕ ತಗೊಂಡಾಗ ಅದು ಕರೆಕ್ಟಾಗಿ ಬರುತ್ತೆ, ಅದು ಸರಿಯಾದ ಆಯಾ ಆಗುತ್ತೆ. ಹೊರಗಿನಿಂದ ತೊಗೊಂಡ್ರೆ ಅದು ದೇವಸ್ಥಾನಗಳಿಗೆ ಮಾಡೋ ಅಂಥದ್ದು, ಒಳಗಿನಿಂದ ತೊಗೊಂಡ್ರೆ ಅದು ಮನೆಗಳಿಗೆ ಮಾಡೋ ಅಂಥದ್ದು. ಈ ರೀತಿ ಅದು ಶಾಸ್ತ್ರಬದ್ಧವಾಗಿ ನಾವು ಇದನ್ನು ಮನೆಯನ್ನು ಕಟ್ಟಬೇಕಾಗುತ್ತೆ. ಈಗ ಮನೆಗೆ ವಾರವನ್ನು ಹೇಗೆ ನಿರ್ಣಯ ಮಾಡುವಂಥದ್ದು ಅನ್ನೋವಂಥದ್ದನ್ನು ತಿಳಿಯೋಣ. ಕ್ಷೇತ್ರಫಲ 105 × 9 945 ಅಡಿ ಆಯಿತು. 945 ಅಡಿನ 7ರಿಂದ ಭಾಗಿಸ್ಬೇಕು. ನೋಡಿ, 7 13 91, ಇಲ್ಲಿ 3 ಬಂತು. ಈ 5ನ್ನು ಇಲ್ಲಿಂದ ಕೆಳಗೆ ಇಳಿಸ್ಕೊಂಡೆ, 7 5 35, 0 ಬಂತು. 0 ಬಂತು ಅಂದರೆ ಇದನ್ನು ತೊಗೊಬೇಕಾಗುತ್ತೆ, 7ಅನ್ನು ತೊಗೊಬೇಕಾಗುತ್ತೆ. 7 ಯಾವುದಿದೆ ನೋಡಿ, ಶನಿವಾರ. ಈ ಮನೆಗೆ, ಈ ಒಂದು ಮೆಜರ್ಮೆಂಟ್ ಇರೋವಂಥ ಮನೆಗೆ ಶನಿವಾರ ಅನ್ನುವಂಥದ್ದು ಬರುತ್ತೆ. ಮನೆಗೆ ಒಂದು ತಿಥಿ ಅನ್ನುವಂಥದ್ದು ಬೇಕಾಗುತ್ತೆ. ಆ ತಿಥಿ ಯಾವುದು ಅನ್ನುವಂಥದ್ದನ್ನು ನಾವು ಈಗ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಕ್ಷೇತ್ರಫಲ ಈ ರೀತಿ ತಗೊಂಡ್ವಿ ನಾವು. 105 ಕ್ಷೇತ್ರಫಲ × 6 630 ಅಡಿ ಬಂತು. 630 ಅಡಿನ 30ರಿಂದ ಗುಣಿಸಿದಾಗ 30 21 630 ಆಯಿತು. 0 ಉಳಿತು. 0 ಬಂತು ಅಂದರೆ ಏನನ್ನು ತೊಗೊಬೇಕು, 30ನ್ನು ತೊಗೊಬೇಕು. 30 ಅಂದರೆ ಏನು, ಹುಣ್ಣಿಮೆ. ಹುಣ್ಣಿಮೆ ಅನ್ನುವಂಥದ್ದು ಆ ಮನೆಗೆ ತುಂಬ ಅದ್ಭುತವಾದಂತಹ ಪರಿಣಾಮಗಳನ್ನು ಬೀರುತ್ತೆ. ಈಗ ಮನೆಗೆ ಒಂದು ನಕ್ಷತ್ರವನ್ನು ಕಂಡುಹಿಡಿಯೋಣ. ನಕ್ಷತ್ರ ಯಾವ್ದು ಬರುತ್ತೆ ಅಂತೇಳ್ಬಿಟ್ಟು. ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳಿದ್ದಾವೆ ನೋಡಿ. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮುಖ, ಪುಬ್ಬ, ಉತ್ತರ, ಹಸ್ತ, ಕಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭೀಷ, ಉತ್ತರಾಭಾದ್ರ, ಪೂರ್ವಭಾದ್ರ, ರೇವತಿ. 27 ನಕ್ಷತ್ರಗಳು. ಕ್ಷೇತ್ರಫಲ 105 × 8ನ್ನು ಗುಣಿಸಿದಾಗ 840 ಅಡಿ ಬಂತು. 840ನ್ನು 27ರಿಂದ ಭಾಗಿಸ್ಬೇಕು. 27 3 81 ಆಯಿತು. 4ರಲ್ಲಿ 1 ಹೋದರೆ 3 3 ಬಂತು. 3 ಅಂದರೆ ಯಾವುದು ಅಂತಂದರೆ ಕೃತ್ತಿಕಾ ನಕ್ಷತ್ರ. ಕೃತ್ತಿಕಾ ನಕ್ಷತ್ರ ಅನ್ನುವಂಥದ್ದು ಆ ಮನೆ ಯಜಮಾನನಿಗೆ ಯಾವುದೋ ಒಂದು ನಕ್ಷತ್ರ ಇತ್ತು ಅಂದರೆ, ಈ ಕೃತ್ತಿಕಾ ನಕ್ಷತ್ರ ಅನ್ನುವಂಥದ್ದು ಸಾಧನ ತಾರೆ, ಸಂಪತ್ತಾರೆ, ಮಿತ್ರತಾರೆ, ಪರಮ ಮಿತ್ರತಾರೆ, ಈ ರೀತಿ ಯಾವುದಾದ್ರೂ ಒಂದು ತಾರಾಬಲ ಬರಬೇಕು. ಅದು ಬಂದಿಲ್ಲ ಅಂತಂದರೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಈ ರೀತಿ ಪ್ರತಿಯೊಂದನ್ನು ನಾವು ಗಣನೆಗೆ ತೆಗೆದುಕೊಂಡು ಆಯಾದಿ ವಿಷಯಗಳನ್ನು ಲೆಕ್ಕಾಚಾರಗಳನ್ನು ಮಾಡಿದಾಗ ಅದು ಈ ರೀತಿ ಫಲವನ್ನು ಕೊಡುತ್ತೆ, ಸಮೃದ್ಧವಾದಂಥ ಫಲವನ್ನು ಕೊಡುತ್ತೆ. ದಿಕ್ಪತಿಯನ್ನು ಹೆಂಗೆ ನಾವು ಕಂಡುಹಿಡಿಯೋದು ಅಂದರೆ, 8 ದಿಕ್ಕುಗಳಿಗೆ 8 ಅಧಿಪತಿಗಳಿರ್ತಾರೆ. ಆ ಪತಿ ಯಾರು ಬರ್ತಾರೆ, ಕ್ಷೇತ್ರಫಲ × 9 945 ಅಡಿ ಆಯಿತು. /8ನ್ನು ಮಾಡಿದಾಗ ನೋಡಿ, 945ನ್ನು 8ರಿಂದ ಡಿವೈಡ್ ಮಾಡಿದ್ರೆ 8 11 88, 14ರಲ್ಲಿ 8 ಕಳೆದ್ರೆ 6, ಈ 5ನ್ನು ಕೆಳಗಡೆ ಇಳಿಸ್ಕೊಂಡ್ವಿ, 65 ಆಯಿತು. 8 8 64, 64ರಲ್ಲಿ 65 ಹೋದರೆ 1 ಉಳಿಯುತ್ತೆ. 1 ಅಂದರೆ ದಿಕ್ಪತಿ ಯಾವುದು ಬರುತ್ತೆ ಅಂತಂದರೆ ಇಂದ್ರ. ಸೌಖ್ಯ ನೋಡಿ, ಬೇರೆ ಬೇರೆದೆಲ್ಲ ಹೇಗಿರುತ್ತೆ ಅನ್ನೋದು.
ಅಗ್ನಿ ಬಂತು ಅಂದರೆ ಗೃಹ ದಹನ, ಯಮ ಬಂತಂದರೆ ಧರ್ಮಗುಣ, ಧರ್ಮಗುಣಗಳು ಬರ್ತವೆ. ನೈಋತಿ ಬಂದರೆ ಶತ್ರು ಭಯ, ವರ್ಣ ಬಂತು ಅಂದರೆ ಪಶುಧನ ವೃದ್ಧಿ. ವಾಯು ಬಂತು ಅಂದರೆ ಚಲನೆ, ಯಾವಾಗಲೂ ಚಲನೆಯಲ್ಲಿರ್ತಾರೆ, ಚಂಚಲ, ಅಲ್ಲಿ ಇಲ್ಲಿ ಸುತ್ತಾ ಇರ್ತಾರೆ, ದುಡ್ಡು ಖರ್ಚು ಅಷ್ಟೇ. ಕುಬೇರ ಧನ ವೃದ್ಧಿ. ಈಶಾನ್ಯ ಅಂದರೆ ಅಮಂಗಳ. ಹಾಗಾಗಿ ಯಾವುದು ದಿಕ್ಪತಿ ಬರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಇದು ಒಂದು ಅಂಶ. ಇದು ಆಯಾದಿ ವಿಷಯಗಳಲ್ಲಿ ಅಂಶ ಅನ್ನುವಂಥದ್ದನ್ನು ತಗೊಳ್ಳೋದಾದರೆ ಕ್ಷೇತ್ರಫಲ ಇಂಟು 6, ಅದನ್ನು ಗುಣಿಸಿದಾಗ 630 ಬಂತು. 630ನ್ನು 9ರಿಂದ ಭಾಗಿಸ್ಬೇಕು. 9 7 63, 0, 3ರಲ್ಲಿ 3 ಹೋದರೆ 0, 6ರಲ್ಲಿ 6 ಹೋದರೆ 0, 0 ಬಂತು. 0 ಬಂತು ಅಂದರೆ ಏನು ಮಾಡಬೇಕು? 9ನ್ನು ತೊಗೊಬೇಕು. 9ನ್ನು ತೊಗೊಂಡ್ರೆ ಏನು ಬಂತು ನೋಡಿ, ಇಲ್ಲಿ ಕೀರ್ತನಾಂಶ, ಕೀರ್ತಿ ವೃದ್ಧಿ, ಈ ರೀತಿ ಬರಬೇಕು. ಈ ರೀತಿ ಲೆಕ್ಕಾಚಾರ ಬಂದಾಗ ಅದು ಉತ್ತಮ ಫಲಗಳನ್ನು ಕೊಡುತ್ತೆ. ನೋಡಿ, ಒಂದನೇದು ನಷ್ಟಾಂಶ ಧನ ವ್ಯಯ, ವೃದ್ಧಾಂಶ ಅಭಿವೃದ್ಧಿ, ಸ್ತ್ರೀ ಅಂಶ ಸೌಭಾಗ್ಯ, ದಹನಾಂಶ ಅಗ್ನಿವಯ, ಚೋರಾಂಶ ಚೋರಭಯ, ಪುತ್ರಾಂಶ ಪುತ್ರವೃದ್ಧಿ, ಮೃತಾಂಶ ಮೃತ್ಯುಭಯ, ಗೋದಾನಾಂಶ ಪಶುವೃದ್ಧಿ, ಕೀರ್ತನಾಂಶ ಕೀರ್ತಿವೃದ್ಧಿ. ಈ ಒಂದು ಕ್ಷೇತ್ರ ಫಲಕ್ಕೆ ಈ ಒಂದು ಕೀರ್ತನಾಂಶ ಬಂದಿದೆ. ಹಾಗಾಗಿ ಆ ಮನೆಯಲ್ಲಿ ಕೀರ್ತಿ ಸಮೃದ್ಧಿ ಆಗುತ್ತೆ. ಆ ಮನೆ ಎಲ್ರಿಗೂ ಕೀರ್ತಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಅಲ್ಲಿ ಹುಟ್ಟಿದವ್ರಿಗೆಲ್ಲರೂ ಕೀರ್ತಿಯನ್ನು ಉಂಟು ಮಾಡುತ್ತೆ. ಇಂಥ ಒಂದು ಸನಾತನ ಧರ್ಮದ ಲೆಕ್ಕಾಚಾರ ಏನಿದೆ ಅದರ ಪ್ರಕಾರ ನಾವು ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಅದ್ಭುತವಾದಂಥ ಜೀವನವನ್ನು ನಡೆಸೋದಕ್ಕೆ ಸಾಧ್ಯತೆ ಇದೆ. ಕೊನೆಯದಾಗಿ ಯೋಗವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋವಂಥದ್ದನ್ನು ನಾವೀಗ ಪತ್ತೆ ಹಚ್ಚೋಣ. ಕ್ಷೇತ್ರಫಲ ಇಂಟು 4, 420 ಆಯಿತು. 420 ಅಡಿ. 420ನ್ನು 27ರಿಂದ ಭಾಗಿಸ್ಬೇಕು. 420 ಡಿವೈಡೆಡ್ ಬೈ 27. 27 ಒಂದ್ಲಿ 27, 12ರಲ್ಲಿ 7 ಹೋದರೆ 5, ಇಲ್ಲಿ 3ರಲ್ಲಿ 2 ಹೋದರೆ 1. 15ನೇ ಯೋಗ. ನೋಡಿ, ಈ ರೀತಿ ಯೋಗಗಳಿರುತ್ತೆ. ವಿಷ್ಕುಂಭ, ಪ್ರೀತಿ, ಆಯುಷ್ಮಾನ್, ಸೌಭಾಗ್ಯ, ಶೋಭನ, ಅತಿಗಂಡ, ಸುಕರ್ಮ, ಧೃತಿ, ಶೂಲ, ಗಂಡ, ವೃದ್ಧಿ, ಧ್ರುವ, ವ್ಯಾಗತ್, ಅರ್ಶನ, ವಜ್ರ, ಸಿದ್ಧಿ, ವ್ಯತಿಪತ್, ವೆರಿಯನ್, ಪರಿಗ, ಶಿವ, ಸಿದ್ಧಿ, ಸಾಧ್ಯ, ಶುಭ, ಶುಕ್ಲ, ಬ್ರಹ್ಮ, ಇಂದ್ರ, ವೈದ್ರತಿ. ಈ 27 ಯೋಗಗಳಲ್ಲಿ ಯಾವ ಯೋಗ ಬಂದಿದೆ ಅಂತಂದರೆ 15ನೇ ಯೋಗ ವಜ್ರ. ವಜ್ರ ಅಂತಂದರೆ ಏನು ಅಂತಂದರೆ ಆ ಮನೆಯಲ್ಲಿ ಹುಟ್ಟಿದವರು ವಜ್ರದಂತೆ ಶಕ್ತಿಶಾಲಿಯಾಗಿ, ಪುಷ್ಟಿಯಾಗಿ, ಶಕ್ತಿಶಾಲಿಯಾಗಿರ್ತಾರೆ ಅನ್ನೋವಂಥದ್ದು ಇದರ ಒಂದು ಫಲ. ಹಾಗಾಗಿ ಯಾವುದೇ ವಾಸ್ತುಶಾಸ್ತ್ರಜ್ಞನಿಗೆ ಈ ಎಲ್ಲ ವಿಷಯಗಳು ಗೊತ್ತಿರಬೇಕು. ಇದಷ್ಟು ಗೊತ್ತಿದ್ದು ಯಾವ ಕಡೆಗೆ ಏನೇನು ಬರಬೇಕು ಅನ್ನೋದೆಲ್ಲ ತಿಳಿದಿರಬೇಕಾಗುತ್ತೆ. ಅಂದರೆ ಅದೆಲ್ಲ ಶಾಸ್ತ್ರಗಳನ್ನು ಓದ್ಕೊಂಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಅನುಭವದಿಂದ ಇದನ್ನು ಮಾಡ್ತೀನಿ ಅಂತಂದರೆ ಆಗಲ್ಲ. ಶಾಸ್ತ್ರಗಳನ್ನು ಯಾರು ಓದ್ಕೊಂಡಿರ್ತಾರೋ ಅವರನ್ನು ನೀವು ಕನ್ಸಲ್ಟ್ ಮಾಡಿ, ಅವರು ನಿಮ್ಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ. ಮನುಷ್ಯಾಲಯ ಚಂದ್ರಿಕಾ, ಮಾನಸ ಸಾರ, ರಾಜ್ಯವಲ್ಲಭ, ಮಾಯಾಮತ, ವಿಶ್ವಕರ್ಮ ಪ್ರಕಾಶ, ಇದೆಲ್ಲ ಪುರಾತನ ಗ್ರಂಥಗಳು. ಸಾವಿರಾರು ವರ್ಷಗಳ ಹಿಂದೆ ಅದನ್ನು ಋಷಿ ಮುನಿಗಳು ಕಂಡುಕೊಂಡಂತಹ ಅದ್ಭುತವಾದಂಥ ಶಾಸ್ತ್ರಗಳು ನಮ್ಮಲ್ಲಿದ್ದಾವೆ. ಆ ಶಾಸ್ತ್ರದ ಪ್ರಕಾರನೇ ನಮ್ಮ ಇಂದಿನ ದೇವಸ್ಥಾನಗಳೆಲ್ಲವೂ ಕಟ್ಟಿರೋ ಅಂಥದ್ದು. ಬೇಲೂರು ಇರ್ಬೋದು, ಹಳೇಬೀಡು ಇರ್ಬೋದು, ಅವೆಲ್ಲ ಹಳೇ ದೇವಸ್ಥಾನಗಳು. 1000 ವರ್ಷ ಆಗಿದ್ರೂ ಅದಕ್ಕಾಗೆ ಇದೆಯಲ್ಲ, ಹಾಗೆ ಅದು ಶಾಸ್ತ್ರ ಪ್ರಕಾರವಾಗಿ, ಅದು ಆಯಾ ಪ್ರಕಾರವಾಗಿ ಕಟ್ಟಿದ್ರಿಂದ ಅದು ನೂರಾರು ವರ್ಷ, ಸಾವಿರಾರು ವರ್ಷ ಬದುಕಲಿಕ್ಕೆ ಸಾಧ್ಯತೆ ಇದೆ. ಯಾವುದೇ ಒಂದು ಮನೆ ಕಟ್ಟಬೇಕು ಅಂತಂದರೆ ಈ ಎಲ್ಲ ನಿಯಮಗಳನ್ನು ಪಾಲಿಸ್ಬೇಕು. ಆ ರೀತಿ ಪಾಲಿಸಿದಾಗ ಅದರಂತೆ ನೀವು ಫಲಗಳನ್ನು ಪಡಿತೀರ. ಉತ್ತರದ ಕಡೆ ನಾರ್ತ್ ಈಸ್ಟಲ್ಲಿ ಇಡಿ, ಪೂರ್ವದ ಕಡೆ ನಾರ್ತ್ ಈಸ್ಟಲ್ಲಿ ಇಡಿ ಅಂತೇಳ್ಬಿಟ್ಟು ಹೇಳ್ತಾರೆ. ಅದೆಲ್ಲವೂ ತಪ್ಪು.
ಶಾಸ್ತ್ರದ ಪ್ರಕಾರ ಮಧ್ಯಭಾಗದಲ್ಲಿ ಬರಬೇಕು. ಮಧ್ಯಭಾಗದಲ್ಲಿ ಎಂಟ್ರೆನ್ಸ್ ಇತ್ತು ಅಂತಂದರೆ ಅದು ಸಮೃದ್ಧಿಯನ್ನು ತಂದುಕೊಡುತ್ತೆ. ಇಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಅದು ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ಶುಭವಾಗಲಿ.